Audio Jungle. Audio Jungle. ಹಲೋ, ವೆಲ್ಕಮ್ ಟು ದಿ ಚಾನಲ್. ನಾನು ನಿಮ್ಮ ಪ್ರೀತಿಯ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಒಂದು ಕ್ವಿಕ್ ಆಗಿ ಈಸಿಯಾಗಿ ಒಂದು ಬ್ಯಾಚುಲರ್ಸ್ ಮಾಡ್ಕೊಳ್ಳೋಂಥ ರೆಸಿಪಿನ ತೋರಿಸ್ತಿದ್ದೀನಿ. ಅದೇನಂತ ಅಂದ್ರೆ 7ರಿಂದ 8 ಬೆಳೆಗಳನ್ನ ತಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಸುಮಾರು 4 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಚಿಕ್ಕದಾಗಿ ಬೆಳ್ಳುಳ್ಳಿ. ಹಾಗೆ ಒಂದು 7 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನನಗೆ ಖಾರ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಸಣ್ಣ ಮೆಣಸಿನ್ಕಾಯಿ ತಗೋಬೋದು. ಸೊ ನಾನೊಂದು 6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಕಬೇಲ್ ಸೊಪ್ಪನ್ನ ತಗೊಂಡಿದ್ದೀನಿ, 1-2 ಥರ. ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ. ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿನ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು. ಇದು ಚಪಾತಿ, ಪೂರಿ, ಅನ್ನ, ಹಾಗೆ ದೋಸೆ, ರೊಟ್ಟಿ ಈ ತರ ಎಲ್ಲದಕ್ಕೂ ತಿನ್ನೋದು ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ. ಬೆಂಡೆಕಾಯಿಯಿಂದ ಚೆನ್ನಾಗಿ ಕಟ್ ಮಾಡ್ಬೋದು. ಇದಂತೂ ಕ್ವಿಕ್ಕಾಗಿ ಈಸಿಯಾಗಿ ಅಂತ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸುಮ್ಮನೆ ಬೆಂಡೆಕಾಯಿ ಅಂತಂದ್ರೆ ಇಷ್ಟಪಡೋದಿಲ್ಲ, ಇಷ್ಟ ಆಗೋದಿಲ್ಲ ಒಬ್ಬೊಬ್ರಿಗೆ. ತರಕಾರಿ ಯೋಚನೆ ಮಾಡೋರು ಈ ತರ ಒಂದು ಬೆಂಡೆಕಾಯಿ ಚಟ್ನಿನ ಮಾಡ್ಕೊಂಡು ನೋಡಿ. ಆಮೇಲೆ ವೈಟ್ ರೈಸ್ಗೂ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ದೋಸೆ, ಪೂರಿ, ಚಪಾತಿ ಮತ್ತೆ ರೊಟ್ಟಿಗಂತೂ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನ ಟೊಮೆಟೊನ ಹಾಕೋದಿಲ್ಲ. ನಾನು ಇದನ್ನ ಆ್ಯಡ್ ಮಾಡಿದ್ದೀನಿ. ಬೆಂಡೆಕಾಯಿ ಚಟ್ನಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ನನಗಂತೂ ತುಂಬಾ ಪರ್ಸನಲಿ ಇಷ್ಟ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಇದನ್ನ ರುಬ್ಕೊಂಡು ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಈ ರೆಸಿಪಿನ ನಮ್ಮ ಅಮ್ಮನೆಲ್ಲ ನೋಡಿ ಕಲ್ತಿತ್ತು. ತುಂಬಾ ರುಚಿಯಾಗಿರುತ್ತೆ. ಮೊದಲು ನಾನು ತಿಂತಿರ್ಲಿಲ್ಲ ಬೆಂಡೆಕಾಯಿ. ಬೇಡಪ್ಪ
ಅಯ್ಯೋ ಅದು ನೋಡಕ್ಕೆ ಒಂಥರ ಇರುತ್ತೆ ತಿನ್ನೋದು ಅಂತ ಅಂದು. ಬಟ್ ಬೆಂಡೆಕಾಯಿ ತಿನ್ನೋದ್ರಿಂದ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತಾನೆ ಹೇಳ್ಬೋದು. ಹೇರ್ಸ್ ಇರ್ಬೋದು, ಐಸ್ ಇರ್ಬೋದು, ಎಲ್ಲರಿಗೂ ನಮ್ಮ ಪ್ರತಿಯೊಂದು ಈ ಬಾಡಿಲಿ ಏನೇನು ಆರ್ಗನ್ಸ್ ಇದೆಯಲ್ಲ ಅದು ಎಲ್ಲರಿಗೂ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಬೆಂಡೆಕಾಯಿ ಅಷ್ಟೇ ಅಲ್ಲ, ಯಾವುದೇ ತರಕಾರಿ ತಿಂಡಿ ಅದು ಒಳ್ಳೇದೇ ಅಂತಾನೆ ಹೇಳ್ಬೋದು. ಇದು ಈ ತರ ಬೆಂಡೆಕಾಯಿ ಚಟ್ನಿ ಮಾಡ್ಕೊಡಿ, ಬೆಂಡೆಕಾಯಿ ಫ್ರೈ ಮಾಡ್ಕೊಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ರೊಟ್ಟಿ ಚಪಾತಿಗೆಲ್ಲ ರೋಲ್ ಮಾಡಿ ಅದನ್ನ ರೋಲ್ ಮಾಡ್ಕೊಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಸಕ್ಕತ್ತಾಗಿ ಬಂದಿದೆ. ಈಗ ಇದನ್ನ ಹಂಗೆ ತಿನ್ನೋದು ಬೇಡ, ಹಂಗೆ ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ ಬಾರಲ್ಲ ಏನೋ ಕೂತ್ಕೊಳ್ಳಲ್ಲ. ಥ್ಯಾಂಕ್ಸ್ ಅಣ್ಣೋ. ಇಟ್ಬಿಟ್ಟು ಇದನ್ನ ಹಂಗೆ ಖಾಲಿ ಮಾಡ್ಬಿಡ್ತೀನಿ. ಸೊ ಈಗ ಇದನ್ನ ದೋಸೆ ತಿನ್ನೋಣ, ದೋಸೆ ಹಾಕೊಂತೀನಿ. ನಾವೆಲ್ಲ ಚಿಕ್ಕವಳಿದ್ದಾಗ ನಮ್ಮಮ್ಮ ರೊಟ್ಟಿ ಮಾಡಿದಾಗ ಇದೇ ತರ ಬೆಂಡೆಕಾಯಿ ಚಟ್ನಿ ಮಾಡಿ ಅದಕ್ಕೆ ಹೀಗೆ ಮಧ್ಯ ಹಾಕಿ ಚೆನ್ನಾಗಿ ಇದನ್ನ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಡ್ತಿದ್ರು. ಸೊ ಇವತ್ತು ನಾನು ಅದೇ ತರ ಮಾಡ್ಕೊಂಡು ತಿಂತಾ ಇದ್ದೀನಿ. ನಾವೆಲ್ಲ ಆಟ ಆಡಕ್ಕೆ ಹೋಗ್ಬೇಕಾದ್ರೆ ಬೇರೆ ಯಾವ ತರ ತಿಂದಿಲ್ಲ ಅಂತಂದ್ರೆ ರೋಲ್ ಮಾಡಿ ಕೊಟ್ಬಿಡ್ತಿದ್ರು ನಮ್ಮಮ್ಮ. ಆಹಾ ನೋಡ್ತಾ ಇದ್ರೆ ರೋಲ್ ಮಾಡ್ಕೊಂಡಾಯ್ತು. ಈಗ ತಿನ್ನೋದಲ್ಲೇ ಬಾಕಿ. ಇವಾಗ ಟೇಸ್ಟ್ ಮಾಡಿ ನೋಡುವ ಯಾವ ತರ ಬಂದಿದೆ ಅಂತ ಹೇಳಿ. ಹೀಗೆ ಇಬ್ರು ಒಟ್ಟೊಟ್ಟಿಗೆ ಒಂದೇ ಪ್ಲೇಟಲ್ಲಿ ತಿಂತಿದ್ರೆ ನಿನಗೇನ್ ಅನ್ಸುತ್ತೆ? ಏನನ್ಸುತ್ತೆ ಅಂದ್ರೆ ಏನನ್ಸುತ್ತೆ, ನನ್ಕಿಂತ ನೀನೆ ಜಾಸ್ತಿ ತಿಂತಿದ್ಯಾ ಅನ್ಸುತ್ತೆ. ವಾವ್, ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ಟೊಮೆಟೊ ಹಾಕೋದ್ರಿಂದ ಒಂಥರ ಬೇರೆ ತರನೇ ರುಚಿ ಇದೆ. ನೀವು ಮನೆಯಲ್ಲಿ ಚಿಕ್ಕಾಗಿ ರುಚಿಯಾಗಿ ಯಾರಾದ್ರೂ ಬ್ಯಾಚುಲರ್ಸ್ ಇದ್ರೆ ಈ ತರ ರೆಸಿಪಿನ ಮಾಡ್ಕೊಬೋದು. ಬೇಗ ಆಗುತ್ತೆ ಇದು. ವೈಟ್ ರೈಸು, ಅನ್ನ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಟೊಮೆಟೊ ಹಾಕೋದ್ರಿಂದ ಒಂಥರ ಬೇರೆ ತರನೇ ರುಚಿ ಇದೆ. ನೀವು ಮನೆಯಲ್ಲಿ ಚಿಕ್ಕಾಗಿ ರುಚಿಯಾಗಿ ಯಾರಾದ್ರೂ ಬ್ಯಾಚುಲರ್ಸ್ ಇದ್ರೆ ಈ ತರ ರೆಸಿಪಿನ ಮಾಡ್ಕೊಬೋದು. ಬೇಗ ಆಗುತ್ತೆ ಇದು. ವೈಟ್ ರೈಸು, ಅನ್ನ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ತಿನ್ಬೋದು, ಚೆನ್ನಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋಗಳಿಗೆ, ಹೊಸ ರೆಸಿಪಿಗಳಿಗೆ ನೋಡ್ಕೊಂಡು ಬಾಯ್.